ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಶಾರ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದರ ಕಂಟಿನ್ಯೂ ವಿಡಿಯೋ ಇದಾಗಿರುತ್ತೆ. ನಾನು ಕೂಡ ರೆಡಿಯಾಗಿ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದೀನಿ. ನನ್ನ ಇನ್ನೊಬ್ಬರು ಸಿಸ್ಟರ್ ಹಾಗೆ ನಮ್ಮ ತಾಯಿ ತಂದೆ ಇಲ್ಲಿಯೇ ಬಂದಿದ್ದರು. ಅವರು ಮೊದಲೇ ಬಂದಿದ್ದರು. ಒಂದು 5 ನಿಮಿಷ ಆದ ನಂತರ ನಾನು ಕೂಡ ಹೋದೆ. ಇಲ್ಲಿ ಚಿಂಟುಗೆ ಪಪಾಯ ಅಂತಂದರೆ ತುಂಬಾ ಇಷ್ಟ. ಅವನು ಅದಕ್ಕೆ ಹಾಪುಚ್ ಅಂತ ಕರಿತಾನೆ ಅವನ ಭಾಷೆಯಲ್ಲಿ. ನಾನು ಅದನ್ನು ಒಂದು ತೊಗೊಂಡು ಬಂದಿದ್ದೆ, ಮನೆಯಲ್ಲಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಇವರನ್ನೇ ಭೇಟಿ ಆಗೋದಕ್ಕೆ ಬಂದಿದ್ದೀವಿ. ಇವರು ಯಾರು ಅಂತಂದರೆ ನಮ್ಮ ಅಕ್ಕನ ನಾದಿನಿಯ ಅತ್ತೆ. ಹಾಗಾಗಿ ಅವರು 100 ವರ್ಷ ಕಂಪ್ಲೀಟ್ ಆಗಿದೆ ಅವರಿಗೆ. ಆದರೂ ಕೂಡ ಅವರನ್ನು ನೋಡ್ಬೋದು ನೀವು ಯಾವ ಥರ ಇದ್ದಾರೆ ಅಂತ. ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ಕಣ್ಣು ದೂರದಿಂದ ಕಾಣಿಸೋದಿಲ್ಲ, ಹತ್ತಿರ ಹೋಗಿ ಪರಿಚಯ ಮಾಡಿಕೊಟ್ರೆ ಗೊತ್ತಾಗುತ್ತೆ. ಹಾಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಇಲ್ಲಿ ಬರ್ತಾ ಇದ್ದಾರೆ ಅಲ್ವಾ, ಇವರು ನಮ್ಮ ಅಕ್ಕನ ಅತ್ತೆ. ಇವರು ತನ್ನ ನಾದಿನಿಯ ಮಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರು ಅತ್ತಿಗೆ ನಾದಿನಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ಕೊಳ್ಳಿ, ಇವರ ಜೀವ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಹಳೆಯ ಜೀವಗಳೇ ಈ ಥರ ಅಲ್ವಾ. ಇದನ್ನು ನೋಡೋದಕ್ಕೆ ಅಪರೂಪ ಅಂತ ಹೇಳ್ಬೋದು. ತವ್ರ ಮನೆಗೆ ಬಂದ ಖುಷಿ ಅವರಿಗೆ. ನಾವು ಅವ್ರ ಮನೆಗೆ ಹೋಗಬೇಕು ಅಂತಲೇ ಎಲ್ಲ ಅಡುಗೆಯನ್ನು ರೆಡಿ ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಅಕ್ಕ ಅಂದರು, ಇಲ್ಲ ನಾನು ತವ್ರ ಮನೆಗೆ ಬರ್ತೀನಿ ಅಂತ ಎಷ್ಟು ದಿವಸದಿಂದ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನೇ ಇಲ್ಲಿಗೆ ಕರೆಸ್ಕೊಳ್ತೀನಿ. ಅವರು ಎಲ್ಲ ಒಂದೇ ಏರಿಯಾದಲ್ಲಿ ಇರೋದರಿಂದ ಸಮೀಪ. ಹಾಗಾಗಿ ನಾನೇ ಅವರನ್ನು ಇಲ್ಲಿ ಕರೆಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅವರನ್ನೇ ಮನೆಗೆ ಕರೆಸ್ಕೊಂಡ್ರು. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಅಕ್ಕನ ಮನೆಯಲ್ಲೇ ಸೇರಿಕೊಂಡಿದ್ದೀವಿ. ಇಲ್ಲಿ ಮೊದಲಿಗೆ ನಾನು ಬಂದ ತಕ್ಷಣ ಇಲ್ಲಿ ಪಪಾಯನ ಕಟ್ ಮಾಡಿದೆ. ಎಲ್ಲರೂ ತಿಂತಾ ಇದ್ದಾರೆ. ಇವತ್ತು ಸೋಮವಾರ. ಇವತ್ತು ನಾನು ಕೂಡ ಉಪವಾಸ ಇರ್ತೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಿ. ಇಲ್ಲಿ ಚಿಂಟುಗೆ ಪಪಾಯ ಅಂದರೆ ತುಂಬಾ ಇಷ್ಟ. ಸ್ನಾನ ಮಾಡೋದಕ್ಕೂ ಹೋಗೋದಕ್ಕೆ ರೆಡಿ ಇರಲಿಲ್ಲ ಅವನು. ಇಲ್ಲ, ನೀನು ಹೋಗಿ ಬರೋ ತನಕ ಕಟ್ ಮಾಡ್ತೀವಿ ಅಂತಂದಾಗ ಅವನು ಸ್ನಾನ ಮಾಡಿಕೊಂಡು ಬಂದ ತಕ್ಷಣವೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ. ಬಟ್ಟೆ ಕೂಡ ಹಾಕೊಳ್ಳೋದಕ್ಕೆ ರೆಡಿ ಇಲ್ಲ ಅವನು. ಅಷ್ಟೊಂದು ಇಷ್ಟ ಅವನಿಗೆ ಆ ಫ್ರೂಟ್ಸು. ಅದಾದ ನಂತರ ಇಲ್ಲಿ ಎಲ್ಲರೂ ಕೂಡ ಕೆಲ ಹೊತ್ತು ಮಾತನಾಡ್ತಾ ಕೂತ್ಕೊಂಡಿದ್ವಿ. ಇವನು ಚಿಂಟು ಇಲ್ಲಿ ಆಟ ಆಡೋದು ಫಿಕ್ಸ್ ಏರಿಯಾ ಅಂತಲೇ ಹೇಳ್ಬೋದು. ಈ ರೂಮಲ್ಲಿ ಫುಲ್ ಅವನ ಆಟ ಸಾಮಾನುಗಳು ಇರುತ್ತೆ. ಹಾಗಾಗಿ ಇದನ್ನು ಎಷ್ಟೇ ತೆಗೆದಿಟ್ಟರೂ ಕೂಡ ಅವನು ತೆಗಿತಾನೆ ಹೋಗ್ತಾನೆ. ಹಾಗಾಗಿ ಅವನ ಆಟ ಸಾಮಾನುಗಳು ಅಲ್ಲಿ ಇಲ್ಲಿ ಬಿದ್ದಿದ್ದು ನೋಡ್ಬೋದು ನೀವು. ಚಿಂಟು ಅಜ್ಜಿ ಮೊದಲೇ ಬಂದಿದ್ದರು. ಮನೆಯಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬರೋದಕ್ಕೆ ನಮ್ಮ ಅಕ್ಕನ ನಾದಿನಿಗೆ ಸ್ವಲ್ಪ ಲೇಟ್ ಆಯಿತು. ಅವರು ಕೂಡ ಬಂದರು. ಅದಾದ ನಂತರ ಇಲ್ಲಿ ವರ್ಕನ್ನು ಹಾಕ್ತಾ ಇದ್ದಾರೆ ನೋಡ್ಬೋದು. ಸ್ವಲ್ಪ ಅದು ಕೂಡ ವಿಡಿಯೋ ಮಾಡಿಕೊಂಡೆ ನಾನು. ಆರಿ ವರ್ಕ್ ಅಂತ ಹೇಳ್ತಾರೆ ಅಲ್ವಾ, ಅದು ಡಿಸೈನನ್ನು ಹಾಕ್ತಾಯಿದ್ರು ಇಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ಲರೂ ಸೇರಿಕೊಂಡು ಊಟ ಮಾಡ್ತೀವಿ. ನಮ್ಮ ಸೇಮ್ ಇರ್ತಾವ, ಹೋಳಿಗೆ ರೊಟ್ಟಿ ಎಲ್ಲನೇ. ರೊಟ್ಟಿ ಹೋಳಿಗೆ ಇಲ್ಲಿ ಮೊದಲು ಅಜ್ಜಿಗೆ ಎಲ್ಲ ಕೂಡ ಪ್ಲೇಟ್ನಲ್ಲಿ ಹಚ್ಚಿ ಕೊಡ್ತಾ ಇದ್ದಾರೆ. ಅವರನ್ನು ಏನು ಬೇಕು ಏನಿಲ್ಲ, ಏನು ಊಟ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೇಳಿ ಕೊಡ್ತಾ ಇದ್ದಾರೆ. ಅವರಿಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಚೇರ್ ಹಾಕಿ ಇಲ್ಲಿಯೇ ಕೂಡಿಸಿದ್ದೀವಿ. ಅವರು ಕೂಡ ಊಟನ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರು. ನಾವು ಕೂಡ ಇವಾಗ ಊಟನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಡುಗೆಯನ್ನು ನೋಡ್ಬೋದು. ಶೇಂಗಾ ಹೋಳಿಗೆ, ಹಾಗೆ ದಪ್ಪಾಟಿ, ಘಟ್ಬ್ಯಾಳಿ ಅಂತ ಹೇಳ್ತೀವಲ್ವ, ದಾಲ್ ಫ್ರೈ ಅಂತ ಕೂಡ ಹೇಳ್ಬೋದು. ಹಾಗೆ ಶೇಂಗಾ ಹಿಂಡಿ, ಮೊಸರು, ಶೇಂಗಾ ಚಟ್ನಿ ಅಂತ ಕೂಡ ಹೇಳ್ಬೋದು, ಬಜ್ಜಿ, ಹಾಗೆ ಫ್ರೈಡ್ ರೈಸು ಮತ್ತು ಜೋಳದ ರೊಟ್ಟಿ, ಚಪಾತಿ, ಇಷ್ಟೆಲ್ಲ ಅಡುಗೆಯನ್ನು ಮಾಡಿಕೊಂಡು ಬಂದಿದ್ವಿ. ನಮ್ಮ ದೊಡ್ಡ ಸಿಸ್ಟರು ದಪ್ಪಾಟಿ, ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ ಶೇಂಗಾ ಹೋಳಿಗೆ, ಹಾಗೆ ದಾಲ್ ಫ್ರೈ ಅವರು ತಗೊಂಡು ಬಂದಿದ್ದರು. ಹಾಗೆ ನಮ್ಮ ಈ ಸಿಸ್ಟರು ಮನೆಯಲ್ಲಿ ಫ್ರೈಡ್ ರೈಸ್ ಮಾಡಿದರು.
ಹಾಗೆ ಜೋಳದ ರೊಟ್ಟಿ ಕೂಡ ಸ್ವಲ್ಪ ಮಾಡಿದರು. ನಾನು ಚಪಾತಿ ಮಾಡಿಕೊಂಡು ಹೋಗಿದ್ದೆ. ಹಾಗೆ ಸ್ವಲ್ಪ ಇಲ್ಲಿ ಶೇವ್ ಕೂಡ ಹಾಕಿದ್ದಾರಂತೆ ಹಬ್ಬಕ್ಕೆ, ಅದನ್ನು ಕೂಡ ಕೊಟ್ಟಿದ್ದರು. ಅದನ್ನು ಕೂಡ ಬೆಣ್ಣೆ ಹಾಕಿ ಮಾಡಿದ್ದಾರಂತೆ, ತುಂಬ ಚೆನ್ನಾಗಾಗಿತ್ತು ಅದು ಕೂಡ. ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ. ಅಡುಗೆ ಎಲ್ಲ ಚೆನ್ನಾಗಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ, ಹಾಗೆ ಇಲ್ಲಿವರೆಗೆ ನೋಡಿದ್ದೀರಾ ಅಂತಂದರೆ ನೀವು ಒಂದು ಲೈಕ್ ಮಾಡಿ. ಹಾಗೆ ಇಲ್ಲಿ ಅಡುಗೆ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ ನೀವು ಲೈಕ್ ಮಾಡೋದ್ರಿಂದ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮ ತಂದೆಯವರು ಊಟ ಮಾಡಿದ್ದಾರೆ. ಹಾಗೆ ಇನ್ನು ಊಟ ಮಾಡಿದ ನಂತರ ಭಾಳ ಹೊತ್ತು ಅವ್ರಿಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಎದ್ದು ಹೋಗ್ತಾಯಿದ್ರು, ಹೊರಗಡೆ ಸ್ವಲ್ಪ ಹೋಗಿ ಬರ್ತೀನಿ ಅಂತ. ಇಲ್ಲಿ ಜಾಮೂನು ಕೊಡೋದಕ್ಕೆ ನೆನಪಿಲ್ಲ ಅಂತೆ, ಹಾಗಾಗಿ ಲಾಸ್ಟಲ್ಲಿ ತೆಗೆದ್ರು. ನಾವು ಯಾವಾಗಾದರೂ ಮನೆಯಲ್ಲಿ ನನಗೂ ಕೂಡ ಇದೇ ಥರ ಆಗುತ್ತೆ, ನಿಮ್ಗೆ ಆಗುತ್ತೆ ಇಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್. ಏನು ಅಂತಂದರೆ ಮನೆಯಲ್ಲಿ ಎಷ್ಟೊಂದು ಇಷ್ಟದಿಂದ ಎಲ್ಲ ಐಟಮ್ಸ್ಗಳನ್ನು ಮಾಡಿರ್ತೀವಿ ಅಲ್ವಾ, ಅದರಲ್ಲಿ ಒಂದಾದರೂ ಒಂದು ಐಟಮನ್ನು ನಾವು ಕೊಡೋದಕ್ಕೆ ಮರ್ತು ಹೋಗ್ತೀವಿ. ಆ ಥರನೇ ಆಗಿತ್ತು ಇಲ್ಲಿ ಕೂಡ. ಲಾಸ್ಟಲ್ಲಿ ಜಾಮೂನು ಕೂಡ ತಗೊಂಡ್ವಿ. ಇಲ್ಲಿ ಅಜ್ಜಿ ಮಾತಾಡಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನೀವು ಬಂದಿದ್ದು ತುಂಬ ಖುಷಿ ಆಯಿತು ನಮಗೆ, ನನ್ನನ್ನು ಮಾತಾಡ್ಸೋದಕ್ಕೆ ಅಂತಲೇ ಬಂದಿದ್ದೀರಿ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ. ಈ ವಿಡಿಯೋ ನೋಡಿ ನಿಮಗೆ ಯಾರು ನೆನಪಿಗೆ ಬರ್ತಾ ಇದ್ದಾರೆ, ಹಾಗೆ ನೀವು ಯಾರನ್ನು ಭೇಟಿ ಆಗೋದಕ್ಕೆ ಇಷ್ಟಪಡ್ತೀರಿ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು. ಅವರು ಇದ್ದಾಗ ಅವರನ್ನು ಹೋಗಿ ನಾವು ಮಾತಾಡಿಸಿ ಭೇಟಿ ಆದಾಗ ಆ ಖುಷಿ ಎಲ್ಲೂ ಕೂಡ ಸಿಗಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಇವಾಗ ಈ ವಯಸ್ಸಿನಲ್ಲಿ ಅವ್ರಿಗೆ ಮಾತಾಡ್ಸೋರು ಬೇಕು, ಅವ್ರಿಗೆ ಟೈಮ್ ಪಾಸ್ ಆಗೋದಿಲ್ಲ. ಹಾಗಾಗಿ ನನಗೋಸ್ಕರನೇ ಇಷ್ಟೊಂದು ಜನ ಬಂದಿದ್ದಾರೆ, ಇವರು ನಮಗೋಸ್ಕರ ಬಂದಿದ್ದಾರೆ ಅಂತ ತುಂಬ ಖುಷಿ ಪಡ್ತಾರೆ ಅವರು. ಇವಾಗ ಲಾಸ್ಟಲ್ಲಿ ಎಲ್ಲರೂ ಭೇಟಿ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.